ಹೌದು. ಮತ್ತೆ ಅದು ರೀಲ್ಸ್ ಎಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು, ಎಸ್ಪೆಷಲಿ ಟ್ರಾಲ್ಸ್. ಮ್ಯಾನ್, ಐ ನೆವರ್ ಎಕ್ಸ್ಪೆಕ್ಟೆಡ್ ಮ್ಯಾನ್, ಸೀರಿಯಸ್ಲಿ ಎಷ್ಟು ಖುಷಿ ಕೊಡ್ತು ಅಂತಂದ್ರೆ ಆ ವಿಚಾರ ನನಗೆ. ನಾನು ಬಂದ್ಬಿಟ್ಟು ಎಲ್ಲರೂ ಎಪಿಸೋಡ್ ನೋಡಿದ್ರೆ ಅಂತ ಕೇಳ್ತೇನೆ, ನಾನು ಬರೀ ಟ್ರಾಲ್ಸ್ ನಿಂಗೆ ನೋಡ್ತಾ ಹಾಕುತ್ತಿದ್ದೆ. ಚೆನ್ನಾಗಿತ್ತು ಅದೊಂಥರ ನೋಡಕ್ಕೆ. ಹೌದು, ಸಖತ್ ಮಜಾ ಇತ್ತು. ಅದು ನಿಮ್ದೇ ಜಾಸ್ತಿ, ನಿಮ್ದು ವರ್ತೂರೋದು. ಅಯ್ಯೋ, ಅದು ಆ ಜೋಡಿನ ಅದು ಟ್ರೋಲ್ ಇಲ್ಲ ಅಂದ್ರೆ ಅನ್ಸುತ್ತೆ. ಅಲ್ಲ, ಆ ಪ್ರಾಣಿಗೂ ತಲೆನಲ್ಲಿ ಏನು ಓಡ್ತಾ ಇಲ್ಲ, ನನಗೂ ಏನು ತಲೆನಲ್ಲಿ ಓಡ್ತಾ ಇಲ್ಲ, ಆದ್ರೆ ಇಡೀ ಕರ್ನಾಟಕದ ಜನತೆ ಓಡ್ತಾ ಇದೆ. ಅವರು ಏನು ಹಳ್ಳಿಕಾರ್ ತಳಿ, ನಾನು ರೈತ, ಅದನ್ನ ಬೆಳೆಸ್ತೀನಿ, ಇದನ್ನ ಉಳಿಸ್ತೀನಿ ಅಂತ ಪಾಪ ಅವ್ರು ಹೋರಾಡ್ತಾ ಇದ್ದಾರೆ. ನೀವು ಎಲ್ಲಾರು ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಬೆಂಕಿಯ ಬಲೆ ಅಂತ ಸಿನಿಮಾ ಮಾಡ್ತಿದ್ದೀರಾ. ಹೌದೌದು, ನೋಡಿ ಹೆಂಗಿದೆ ಕಾನ್ಸೆಪ್ಟ್. ಅವ್ರ ಪ್ರೊಡ್ಯೂಸರ್ ಆಗಿದ್ದು, ಸಿನಿಮಾ ಬಂದಿದ್ದು, ಇನ್ನೂ ಓಡ್ತಾ ಇದೆ ಅದು. ಹೌದೌದು, ಅದ್ರ ತಕ್ಕನಾಗೆ ಶೋಗಳಲ್ಲಿ ಪ್ರಪೋಸಿಂಗ್ ಏನು ಪ್ರಪೋಸ್ ಏನ್ ಮಾಡಿಲ್ಲ, ಇಲ್ಲ ಪ್ರಪೋಸ್ ಎಲ್ಲ ಮಾಡಿಲ್ಲ ಅವರು. ಯಾವಾಗ್ಲೂ ನಾನೇ ಮಾತಾಡ್ತೀನಿ, ಅವ್ರ ಕಡೆಯಿಂದ ಎಫರ್ಟ್ಸ್ ಇಲ್ಲ ಅಂತ ಹೇಳಿದಾಗ ಇರು ಅಂತ ಹೇಳ್ಬಿಟ್ಟು ಒಂದ್ ರೋಸ್ ಕೊಟ್ರು. ಅದು ಅವರು ಬೆಂಡಾಗೆಲ್ಲ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದಟ್ ವಾಸ್ ಲೈಕ್, ಓ ಹೌದಾ ನೀವಾ ಅಂತ. ಯಾಕಂದ್ರೆ ನಾವು ಅವತ್ತೆ ನಮ್ಮ ಇಲ್ಲಿ ಜ್ಯುವೆಲ್ರಿ ಶಾಪ್ ಲಾಂಚ್ ಇದ್ದಿದ್ದು. ಸೊ ಇಲ್ಲಿ ಮುಗಿಸ್ಕೊಂಡು ನಾವಿಬ್ರು ಅದೇ ಡ್ರೆಸ್ ಅಲ್ಲಿ ಇದೀವಿ, ನೀವು ನೋಡಿದ್ರೆ ಗೊತ್ತಾಗ್ಬೋದು. ಅದನ್ನು ಒಂದರಲ್ಲೇ ಇದೆ. ಇಲ್ಲಿ 8 ಗಂಟೆವರೆಗೂ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಶೂಟ್ ಮುಗಿಸ್ಕೊಂಡು ನಾವು ಯುಗಾದಿ ಹಬ್ಬಕ್ಕೆ ಅಂತ. ಬಟ್ ಐ ಆಲ್ಸೋ ಡಿಡ್ಂಟ್ ಎಕ್ಸ್ಪೆಕ್ಟ್ ಅವರು ಮಂಡಿ ಊರಿ ರೋಸ್ ಎಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು. ದಟ್ ವಾಸ್ ರಿಯಲಿ ಸರ್ಪ್ರೈಸಿಂಗ್ ಆಕ್ಚುಲಿ. ಬಟ್ ಪಾಪ ಅವ್ರ ಮನ್ಸಲ್ಲೂ ಏನೂ ಇಲ್ಲ, ನನ್ನ ಮನ್ಸಲ್ಲೂ ಏನೂ ಇಲ್ಲ. ದಯವಿಟ್ಟು ನೀವು ಎಲ್ಲ ಬೆಂಕಿಯ ಬಲೆ ಸಿನಿಮಾನ ಬರೀ ಸಿನಿಮಾ ಆಗಷ್ಟೇ ನೋಡಿ, ನಿಜ ಜೀವನಕ್ಕೆ ತರೋ ಪ್ರಯತ್ನ ಮಾಡಬೇಡಿ. ಇಬ್ಬರ ಮನ್ಸಲ್ಲೂ ಏನೂ ಇಲ್ಲ. ನನ್ಗನ್ನಿಸ್ತಂಗೆ ನೆಕ್ಸ್ಟ್ ಸೀಸನ್ ಶುರುವಾಗೋವರೆಗೂ ಈ ಸಿನಿಮಾ ಓಡ್ತಾನೆ ಇರುತ್ತೆ ಅನ್ಸುತ್ತೆ. ಅದ್ ಬಂದ್ಮೇಲೆ ಓಕೆ ಆಯ್ತಪ್ಪ. ಇಲ್ಲ, ಏನ್ ಗೊತ್ತಾ, ನೀವ್ ನನ್ ಕರಿಯರ್ ವೈಸ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡಿರ್ಬೋದು, ಇವತ್ತಿನವರೆಗೂ ಯಾರು ಆತರ ನನಗೆ ಲೈನ್ ಅಪ್ ಆಗಿಲ್ಲ. ಹೌದು, ಇವತ್ತಿನವರೆಗೂ. ಬಿಕಾಸ್ ದಟ್ ಇಸ್ ಸಮಥಿಂಗ್ ಐ ಕ್ಯಾನ್ ನೆವರ್ ಡೆವಲಪ್. ನನ್ನ ಮನ್ಸಲ್ಲಿ ಆತರ ಅಂಡ್ ಲೈಕ್ we are all more practical these days. So ಇಷ್ಟು ಇನ್ನಸೆನ್ಸ್ ಕಾಣಿಸೋದೆಲ್ಲ ತುಂಬಾ ಕಡಿಮೆ. ಬಟ್ ಎಸ್, ಇನ್ನಸೆನ್ಸ್ ಅವರಲ್ಲಿ ಇದೆ. ನಮ್ಮಿಬ್ರು ಮಧ್ಯೆ ಅದು ಯಾಕೆ ಕಾಣಿಸಿದೆ ಅಂತ ನನಗೂ ಗೊತ್ತಾಗಿಲ್ಲ. ಬಟ್ ಇಟ್ ಲುಕ್ಸ್ ರಿಯಲಿ ಕ್ಯೂಟ್. ನನಗೂ ಆಚೆ ಬಂದ್ಮೇಲೆ ಗೊತ್ತಾಗಿದ್ದು. ವರ್ತೂರವ್ರಿಗೂ ಐಡಿಯಾ ಇರಲಿಲ್ಲ ಒಳಗಡೆ. ನಮ್ಮ ಪಾಡಗ್ ನಾವು ಕಿತ್ತಾಡ್ತಿದ್ವಿ, ನಮ್ಮ ಪಾಡಗ್ ನಾವು ಮಾತಾಡ್ತಿದ್ವಿ. ಬಟ್ ಏನಂದ್ರೆ ಐ ಕ್ಯಾನ್ ಸೇ ಜಸ್ಟ್ ಒನ್ ಥಿಂಗ್, ದಟ್ ವಿ ಹ್ಯಾವ್ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ನನಗೂ ವರ್ತೂರು ನಾವ್ ಏನೇ ಕಿತ್ತಾಡಿದ್ರು ಶೋಗೋಸ್ಕರ ತಾನೇ ಮಾತಾಡಿದ್ಯಾ ನೀನ್, ನಂಗೆ ಗೊತ್ಬಿಡ ಅನ್ಕೊಂಡು ಸುಮ್ನೆ ಅವ್ನು ಪಡ್ಗೋನು ಹೋಗೋನು. ಇನ್ನೇನಾದ್ರು ನಾನೇನೋ ಅಂತಿದ್ದೆ, ಇಲ್ಲ ತುಕಾಲಿ ಏನೋ ಒಂದ್ ಮಧ್ಯದಲ್ಲಿ ಅಂತಿದ್ದ, ಅವಾಗ ನೋಡ ಅವ್ನು ಹಿಂಗೆ ಹೇಳ್ತಾ ಇದ್ದಾನೆ, ನಿನ್ಗೆ ಏನಾದ್ರು ಅನ್ನಿಸ್ತಾನೆ ಕೇಳಿದ್ರೆ ನನ್ಗೇನ್ ಅನ್ಸಿಲ್ಲಪ್ಪ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ, ಹೋಗು ಅಂತ ಕಳ್ಸೋರು. ಬಿಕಾಸ್ ಏನ್ ಗೊತ್ತಾ, ನನಗೂ ಅವ್ರಿಗೂ ಕಂಪೇರ್ ಮಾಡ್ಕೊಂಡ್ರೆ ನಾನ್ ತುಂಬಾ ಜಾಸ್ತಿ ಪ್ರಾಕ್ಟಿಕಲ್, ಅವ್ರು ಸ್ವಲ್ಪ ಇನ್ನಸೆಂಟ್ ಆಗೇ ಇರ್ತಾರೆ. ಅಂದ್ರೆ ಕಣ್ಣು ಕಂಡಿದ್ ನಂಬಿಡೋದು ಅನ್ನೋ ತರ ಇರ್ತಾರೆ. ಕೆಲವೊಂದು ವಿಚಾರಗಳಲ್ಲಿ ನಮ್ಗೆ ಅದಕ್ಕೆ ಜಗಳ ಆಗ್ತಿತ್ತು. ನಾನ್ ತುಂಬಾ ಲೈಟ್ ಆಗಿ ತಗೊಳ್ತಿದ್ದೆ. ಅವರು ನೋಡಿ ಇವಾಗ ಇಲ್ಲಿ ಹೇಳೋದ್ಲು ಇವಳು ನನ್ಗೆ ಸಪೋರ್ಟ್, ಅಂದ್ರೆ ಇವಾಗ ಈ ಸ್ಕೂಲಲ್ಲೆಲ್ಲ ಇರ್ತೀವಿ ಗೊತ್ತಾ, ನನ್ನ ಫ್ರೆಂಡ್ ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ಆತರ ಯೋಚನೆ ಮಾಡ್ತಾರ ಅವರು. ನನ್ಗೆ ಹಂಗಲ್ಲ, ಏನೋ ಒಂದು ವಿಷಯ ಇದೆಯಾ, ಆ ವಿಷಯಕ್ಕೆ ಸಪೋರ್ಟ್ ಮಾಡ್ಬೇಕನ್ಸುತ್ತಾ ಮಾಡ್ಬೇಕು. ಅದು ವ್ಯಕ್ತಿ ಯಾರಾದ್ರೂ ಆಗಿರ್ಲಿ, ಅದ್ ನಂಗೆ ಮ್ಯಾಟ್ರ್ ಆಗಲ್ಲ ಅನ್ನೋಂಥದ್ದು ನನ್ನ ಕಾನ್ಸೆಪ್ಟ್. ಸೊ ಅಂತ ವಿಚಾರಕ್ಕೆ ನಾನು ಅವ್ರು ಕಿತ್ತಾಡ್ಕೊಂಡಿದೀವಿ ಅಲ್ಲಿ ಒಳಗಡೆ ತುಂಬಾ ಸಲ. ಬಟ್ ತುಂಬಾ ಕ್ಯೂಟ್ ಆಗಿದೆ ಈಚೆಗಡೆ. ಆ ಕಿತ್ತಾಡೋದ್ನು ನೀವು ಇಷ್ಟೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಲ್ಲ, ನನ್ನ ಲೈಫಲ್ಲೇ ನಾನು ಒಂದು ಬಿಗ್ ಬಾಸ್ ಫಾಲೋ ಮಾಡಿದಿಲ್ಲ. ಈ ಸೀಸನ್ ಅಷ್ಟು ಮಾಡಿದೆ ಅಷ್ಟು. ಪ್ರತಿ ಎಪಿಸೋಡ್ ಗೊತ್ತು ನನ್ಗೆ ಆಕ್ಚುಲಿ. ಅಷ್ಟು ಫಾಲೋ ಮಾಡಿದೀವಿ, ಅಷ್ಟು ತಲೆ ಕೆಡ್ಸಿದೆ ಆಕ್ಚುಲಿ ಸರಿ ಬಿಗ್ ಬಾಸ್. ಅಂದ್ರೆ ಈಗ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಸೊ ಹೇಗಿದೆ ಲೈಫು? ಇವಾಗ ಹೊಸದಾಗಿ ಬೇರೆ ಒಂದು ಬ್ರಾಂಚ್ ಆಯ್ತು. ಸೊ ಮುಂದೆ ಪ್ರೊಡಕ್ಷನ್ ಬೇರೆ ಅಂತ ಇದ್ದೀರಾ, ಏನೋ ಒಂಥರ ಗುಡ್ ಸೈನ್ ಅಂತ ಅನಿಸ್ತಾ ಇದೆ. ಆಫ್ ಕೋರ್ಸ್ ಇಟ್ಸ್ ಎ ವೆರಿ ಗುಡ್ ಸೈನ್. ಅಂಡ್ ಏನಂದ್ರೆ ತುಂಬಾ ವರ್ಷದಿಂದ ಈ ಒಂದು ದಿನಕ್ಕೆ ಕನ್ಸು ಕಾಣ್ತಾ ಇರ್ತೀವಿ. ನಾನಾಗ್ಲಿ, ನನ್ನಂತ ಆರ್ಟಿಸ್ಟ್ ಆಗ್ಲಿ, ಯಾರೇ ಆಗಿದ್ರು ಈ ಸಲ ಇವಾಗ ಯಾರ್ಯಾರು ನಮ್ಮ ಜೊತೆನಲ್ಲಿದ್ರು ಅವರೆಲ್ಲರೂ ಬಹಳ ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಏನೋ ಒಂದು ಮಾಡಬೇಕು ಅಂತ, ಸಾಧನೆ ಮಾಡಬೇಕು ಅಂತ, ಹೆಸರು ಮಾಡಬೇಕು ಅಂತ ಕಷ್ಟಪಟ್ಟವ್ರನ್ನ. ಕಾರ್ತಿಕ್ ಇರ್ಬೋದು, ವಿನಯ್ ಇರ್ಬೋದು, ಬಹಳ ವರ್ಷದಿಂದ ಕಂಟಿನ್ಯೂಸ್ ಸ್ಪಾಂಟೇನಿಯಸ್ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇರುವಂಥವ್ರು. ಆ್ಯಂಡ್ ಅವ್ರ ಕೆಲಸ ಅಂತ ಬಂದಾಗ ತುಂಬ ನಿಷ್ಠೆಯಿಂದ ಮಾಡಿದಂಥವ್ರು, ಅದನ್ನು ನಾನು ನೋಡಿದ್ದೀನಿ. ಕಾರ್ತಿಕ್ ಇರ್ಬೋದು, ವಿನಯ್ ಇರ್ಬೋದು, ಸ್ಪೆಷಲ್ ಆಗಿ ಸಿರಿ ಮ್ಯಾಮ್ನಂತೂ ಗೊತ್ತೇ ಇದೆ. ಲೈಕ್ ಬಹಳ ವರ್ಷದಿಂದ ಎಫರ್ಟ್ ಹಾಕಿ ಬರ್ತಾ ಇರೋವಂಥವ್ರು.
ನಾನು ಓಕೆನಾ. ಸೊ ಲೈಕ್ ಏನೋ ನಮ್ಗಳಿಗೆಲ್ಲ ಒಂದು ಬ್ರೇಕ್ ಬೇಕಿತ್ತು ಅಂತ ನಾವು ಅಲ್ಲಿ ಒಳಗಡೆನೂ ಡಿಸ್ಕಸ್ ಮಾಡ್ಕೊಳ್ತಿದ್ವಿ. ಆ್ಯಂಡ್ ಆಚೆ ಹೇಗಿದೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಇದರಲ್ಲೆಲ್ಲ ಅಂತಂದರೆ ಲಕ್ ಟರ್ನ್ ಆಗಿ ಜಸ್ಟ್ ಲೈಕ್ ದಟ್ ಬೆಳಕಿಗೆ ಬಂದಿದ್ದಾರೆ ಅಂತ ನಮಗೆ ಸ್ಪಾಂಟೇನಿಯಸ್ ಆಗಿ ಅನ್ಸೋದು ಅಂತಂದರೆ ಮೈಕಲ್ ಇಶಾನಿ ಅಂತವರು. ಬಿಕಾಸ್ ಅದಕ್ಕೆ ಮುಂಚೆ ಅವ್ರು ಎಲ್ಲಿದ್ರು ಅನ್ನೋದು ನಮ್ಗಳಿಗೆ ಗೊತ್ತಿರಲಿಲ್ಲ. ನಾವುಗಳಿರೋ ಒಂದು ಆರ್ಟಿಸ್ಟ್ ಆಗಿದ್ವಿ ಅಥವಾ ಇದೇ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತ. ತುಕಾಲಿ ಇರ್ಬೋದು, ಲೈಕ್ ಏನೋ ಈ ಥರ ಇರಬೇಕಾದ್ರೆ ಅವರು ಪಾಪ ಫೀಲ್ಡ್ ಅವರೇ ಅಲ್ಲ ಅನ್ನೋ ಥರದೊಂದು ಫೀಲ್ ಇತ್ತು. ಅವರು ಸಿಂಗರು, ಇವರು ರಿಯಾಲಿಟಿ ಶೋ ಕಂಟೆಸ್ಟೆಂಟು, ಆಮೇಲೆ ವರ್ತೂರ್ ಅವರು, ಲೈಕ್ ಏನೋ ಅವರೆಲ್ಲ ಒಂದೊಂದು ಬೇರೆ ಬೇರೆ ಜಾಗದಿಂದ ಬಂದಂಥವ್ರು. ಅವ್ರುಗಳು ಬೆಳಕಿಗೆ ಬರೋದಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಎಸ್ ಅಫ್ಕೋರ್ಸ್ ಇವಾಗ ಹೊರಗಡೆ ಹೋದ್ಮೇಲೆ ಯಾರ್ಯಾರು ಯಾವ್ಯಾವ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಅಪ್ಡೇಟ್ ನಮ್ಗೆ ಇನ್ನೂ ಇಲ್ಲ. ಬಟ್ ನನ್ನ ವಿಚಾರದಲ್ಲಿ ಇಟ್ ಹಸ್ ಟರ್ನ್ ಔಟ್ ರಿಯಲಿ ವೆರಿ ಪಾಸಿಟಿವ್. ಆ್ಯಂಡ್ ಪಾಸಿಟಿವ್ ನಾಟ್ ಜಸ್ಟ್ ಇನ್ ಮೈ ಕರಿಯರ್, ಅಫ್ಕೋರ್ಸ್ ಎಲ್ಲ ಜನರ ಒಪಿನಿಯನಲ್ಲಿ ಪಾಸಿಟಿವಿಟಿ ಇದೆ, ಕಾಮೆಂಟ್ಸಲ್ಲಿ ಪಾಸಿಟಿವಿಟಿ ಇದೆ. ಆ್ಯಂಡ್ ನಾನು ಇವಾಗ ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತಂದರೆ ನಾವಿದ್ದೀವಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳೋವಂಥ ಜನ ಇದ್ದಾರೆ. ಆ್ಯಂಡ್ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರೂ ನನಗೆ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೋತಾರಲ್ಲ, ಅದನ್ನು ನೋಡಿದ್ರೆ, ಆ ಕಾಮೆಂಟ್ಸ್ ಓದಿದ್ರೆ ಅಥವಾ ಮೆಸೇಜಸ್, ಮ್ಯಾನ್ ಐ ವಿಲ್ ಟೆಲ್ ಯು ಒನ್ ಥಿಂಗ್ ಸೀರಿಯಸ್ಲಿ, ನಾನು ಎಲಿಮಿನೇಟ್ ಆಗಿದ್ದು ಅಂತ ನಾನು ಎಷ್ಟು ಬೇಜಾರು ಮಾಡ್ಕೊಂಡು ಅದಕ್ಕಿಂತ 100 ಪಟ್ಟು ಜಾಸ್ತಿ ನನ್ನನ್ನು ಪ್ರೀತಿಸಿದವರು ಬೇಜಾರು ಮಾಡ್ಕೊಂಡಿದ್ದಾರೆ. ನನಗೆ ಆ ಒಂದೊಂದು ಮೆಸೇಜು, ಮೇಲ್ಸ್, ಐ ಡೋಂಟ್ ಬಿಲೀವ್ ನಾನು ಇಷ್ಟು ಮೇಲ್ಸ್ ನನ್ನ ಲೈಫಲ್ಲೇ ಚೆಕ್ ಮಾಡಿಲ್ಲ, ಅಷ್ಟು ಮೇಲ್ಸ್ ಬಂದಿದೆ ನನಗೆ. ಫುಲ್ ದೊಡ್ಡ ದೊಡ್ಡ ಪೇಜು. ನಾನು ಆ್ಯಕ್ಚುಲಿ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ರೀಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಅಷ್ಟು ಇತ್ತು. ಬಟ್ ಇಟ್ ವಾಸ್ ಟೂ ಮೆನಿ ಮೆಸೇಜಸ್ ಆ್ಯಂಡ್ ಮೇಲ್ಸು, ಹಾಗಾಗಿ ನನಗೆ ಪೋಸ್ಟ್ ಮಾಡೋದಕ್ಕಾಗಲಿಲ್ಲ. ಒಬ್ಬೊಬ್ರು ಎಷ್ಟು ಡೀಪ್ ಆಗಿ ಬರೆದಿದ್ದಾರೆ ಆ ಮೇಲ್ಸಲ್ಲಿ ಅಂತಂದರೆ ಐ ವಾಸ್ ಸೋ ಸರ್ಪ್ರೈಸ್. ಸೀರಿಯಸ್ಲಿ ಯು ಡೋಂಟ್ ಬಿಲೀವ್, ಇಟ್ ಗಿವ್ಸ್ ಮಿ ಗೂಸ್ ಬಂಪ್ಸ್. ಯಾಕಂತಂದರೆ ಯಾರೋ ನಮ್ಮ ಮನೆಯವರು ಮಾತಾಡ್ದಾಗ ಆಗುತ್ತೆ, ಲೈಕ್ ಅಮ್ಮನೋ ಅಪ್ಪನೋ ಅಕ್ಕನೋ ತಮ್ಮನೋ, ಇವ್ರು ಯಾರೋ ನಮಗೆ ಹತ್ತಿರದಲ್ಲಿ ನಿಂತು ಮಾತಾಡಿದ ಥರ ಆಗುತ್ತೆ ಜನರಲಿ. ಅಂದರೆ ನನಗೆ ಕಾಮನ್ ಮೇಲ್ಸ್ ಅಥವಾ ಮೆಸೇಜಸ್ DM ಬರ್ತಾ ಇದ್ದಿದ್ದೇನೆ, ಯು ಆರ್ ಹಾಟ್, ಯು ಆರ್ ಸೆಕ್ಸಿ, ಲೈಕ್ ಐ ಡೋಂಟ್ ಮೈಂಡ್ ಟೆಲ್ಲಿಂಗ್ ಇಟ್. ಯಾಕಂತಂದರೆ ಇದಕ್ಕೆ ಮುಂಚೆ ಹಾಗೆ ಬರ್ತಿತ್ತು. ಬಟ್ ಇವಾಗ ಹಂಗಲ್ಲ, ಅವ್ರು ನಿಮ್ಮನ್ನು ಎಲಿಮಿನೇಟ್ ಮಾಡಿಬಿಟ್ರು, ನೀವು ಬೇಜಾರು ಮಾಡ್ಕೋಬೇಡಿ, ನಾವಿದ್ದೀವಿ ಅಂತ ಹೇಳ್ತಾರೆ. ಮತ್ತು ನೀವು ಏನೇ ಮಾಡಿದ್ರು ಸರಿ ಇರುತ್ತೆ, ನಿಮ್ಮ ಡಿಸಿಷನ್ ಕರೆಕ್ಟ್ ಆಗಿರುತ್ತೆ, ನಿಮ್ಮನ್ನು ನೋಡಿ ನಾವು ಕಲ್ತ್ಕೊಂಡಿದ್ದೀವಿ ಅಂತಾರೆ. ಆ್ಯಂಡ್ ಮಾತಾಡಿದ್ರೆ ನಿಮ್ಮ ಥರ ಮಾತಾಡಬೇಕು ಅಂತ ಹೇಳ್ತಾರೆ. ನೀವು ಮಾತಾಡೋದು ನಮ್ಗೆ ತುಂಬ ಇಷ್ಟ ಅಂತಾರೆ. ವಾಯ್ಸ್ ನಾನು ಕೊನೆಯಲ್ಲಿ ಹೇಳಿ ಬಂದಿದ್ದೆ, ನಿಮ್ಗೆ ತೊಂದರೆ ಆಗ್ತಿತ್ತಲ್ವಾ ಅಂತ ಅಂದ್ಬಿಟ್ಟು ಮನೆಯಲ್ಲಿದ್ದವ್ರಿಗೆ. ಸೊ ಅದಕ್ಕೋಸ್ಕರ ನಮ್ಗೆ ಯಾರಿಗೂ ತೊಂದರೆ ಆಗಿರಲಿಲ್ಲ, ನೀವು ನಿಮ್ಮ ವಾಯ್ಸ್ ಕೇಳಿಸ್ಕೊಳ್ಳೋದಕ್ಕೋಸ್ಕರನೇ ನಾವು ನೋಡ್ತಿದ್ವಿ ಅಂತ. ಸೊ ಸಚ್ ಪಾಸಿಟಿವ್ ಮೆಸೇಜಸ್ gives us more energy. ನಾವು ಇನ್ನೇನಾದರೂ ಒಂದು ಕೆಲಸ ಮಾಡಬೇಕು ಅಂತ ಏನಂತಾರಲ್ಲ, ಆ ಎನರ್ಜಿನ ಅವರು ತುಂಬ ಈಸಿಯಾಗಿ ಕೊಟ್ಟರು ನನಗೆ. ದಟ್ಸ್ ವೈ ಮೇ ಬಿ ಥಿಂಗ್ಸ್ ಆರ್ ಗೋಯಿಂಗ್ ರಿಲಿ ವೆಲ್. ಅವರೆಲ್ಲರ ಆಶೀರ್ವಾದ, ಸಪೋರ್ಟ್ ಇರೋದ್ರಿಂದ ಅಷ್ಟು ಜನ ನನ್ನನ್ನು ಅವ್ರ ಮನೆಯವರೇ ಅಂತ ಟ್ರೀಟ್ ಮಾಡಿ ನನಗೆ ಆಶೀರ್ವಾದ, ಸಪೋರ್ಟ್ ಕೊಡ್ತಾ ಇರಬೇಕಾದ್ರೆ ನಾನು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ? ಐ ಹ್ಯಾವ್ ಟು ಅಚೀವ್ ಮೋರ್. ಅವಾಗಲೇ ಅವ್ರ ಮುಖದಲ್ಲೂ ನಗು ಕಾಣಿಸೋದು, ಅವ್ರ ಸಪೋರ್ಟ್ ನನಗಿದ್ದಾಗಲೇ ನಾನು ಇನ್ನೂ ಜಾಸ್ತಿ ಏನಾದರೂ ಸಾಧನೆ ಮಾಡೋದಕ್ಕಾಗೋದು. ಸೊ ಪಾಸಿಟಿವ್ ಒಂದು ನಮಗೆ ಬಂದಾಗ ನಾವು ಸ್ವೀಕಾರ ಮಾಡಿಕೊಂಡು ಅದನ್ನು ಪ್ಲಸ್ ಮಾಡ್ಕೋಬೇಕು. ಸೊ ಐ ಆಮ್ ಇನ್ ದಟ್ ಪ್ರೋಸೆಸ್. ಅಂದರೆ ನೀವು ಇದುವರೆಗೂ ನಿಮ್ಮ ಬಿಗ್ ಬಾಸ್ ಆದಮೇಲೆ ಸೊ ಇವತ್ತಿನ ತನಕ ಸೊ ಬೆಸ್ಟ್ ಎಮೋಷ್ನಲ್ ಮೆಸೇಜ್ ಏನಾದ್ರು ಯಾವ್ದಾರು ಓದಿದ್ದೀರಾ? ಆ ಥರ ತುಂಬ ಹಾರ್ಟ್ ಟಚಿಂಗ್. ತುಂಬ ಆ್ಯಕ್ಚುಲಿ ನಾನು ಅದೇ ಹೇಳ್ತಿದ್ದೀನಲ್ಲ, ಯಾಕೆ ನನಗೆ ಈ ಥರ ರೋಮಾಂಚನ ಆಗುತ್ತೆ ಅಂತಂದರೆ ಒಂದೊಂದು ಮೆಸೇಜಸ್ ಅಷ್ಟು ಡೀಪ್ ಆಗಿತ್ತು. ಆ್ಯಂಡ್ ಆ ಡೀಪ್ ಆಗಿದ್ದ ಮೆಸೇಜ್ಗಳಲ್ಲಿ 1000 ಅರ್ಥಗಳಿತ್ತು. ಅದನ್ನು ಇವಾಗ ಯಾರೋ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಜೊತೆನಲ್ಲಿ ನಮ್ಮನ್ನು ನೋಡ್ಕೊಂಬಂದು ಯಾರೋ ಒಬ್ರು ಬೈದ್ಬಿಟ್ರು ಅಂದಾಗ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಹೇಗೆ ಮಾತಾಡ್ತಾರಲ್ಲ, ಆ ರೀತಿ ಮಾತಾಡಿದಂಥ ವ್ಯಕ್ತಿಗಳಿದ್ದಾರೆ. ಆ್ಯಂಡ್ ಅದಾದಮೇಲೆ ನನ್ನ ಮಗಳೇ ನೀನು ಅನ್ನೋ ರೀತಿ ಮಾತಾಡಿದಂಥವ್ರಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ತಂದೆನೂ ನನ್ನ ಹತ್ರ ಅಷ್ಟು ಡೀಪಾಗಿ ಮಾತಾಡಿಲ್ಲ, ಅಥವಾ ಅಷ್ಟು ಡೆಪ್ತಲ್ಲಿ ನನಗೆ ಮೆಸೇಜ್ ಹಾಕೋದು ಅಥವಾ ಹೇಳೋದು ಹೇಳಿಲ್ಲ. ಅಷ್ಟು ಡೀಪಾಗಿ ಇದೆ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ 1 or 2, ಅಷ್ಟು ರಾಶಿ ಮೆಸೇಜಸ್. ನಾನು ಓದೋಕೇನೆ ಆಲ್ಮೋಸ್ಟ್ 1 ತಿಂಗಳು ತೊಗೊಂಡೆ, ಅಷ್ಟು ಮೆಸೇಜಸ್ ಇತ್ತು ನನಗೆ, ಸ್ಪೆಷಲಿ DM. ಆ್ಯಂಡ್ ಅಕಸ್ಮಾತ್ ಆ ಮೆಸೇಜ್ನ ಎಲ್ಲಿ ನೋಡಲ್ವೋ ಅಂತ ಅಂದ್ಬಿಟ್ಟು ಅವ್ರು ಇನ್ನೊಂದು ಮೆಸೇಜ್ ಹಾಕಿ ನಾನೊಂದು ಮೆಸೇಜ್ ಮಾಡಿದ್ದೀನಿ ನೋಡಿ ಅಂತಾರೆ, ಅವಾಗ ಮತ್ತೆ ಪಾಪಪ್ ಆಗುತ್ತೆ, ಅವಾಗ ತೆಗೆದು ನೋಡಿರೋಂಥದ್ದಿದೆ. ಇನ್ನೂ ತುಂಬ ಮೆಸೇಜಸ್ ಇದೆ. ನಾನು ಟ್ರೈಂಗ್ ಟು ರಿಪ್ಲೈ ಎವ್ರಿ ಒನ್. ಆ್ಯಕ್ಚುಲಿ ಮೇಲ್ಸ್ಗೂ ಕೂಡ ನಾನು ಆಲ್ಮೋಸ್ಟ್ ಎಲ್ರಿಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಎಸ್, ನಂಬರ್ಗಳು ಕೇಳ್ತಿರಲ್ಲ, ನಿಮಗೆ ಮಾತ್ರ ನಂಬರ್ ಕೊಡಲ್ಲ ನಾನು, ಗೊತ್ತಾಯ್ತಾ?